ಹೇ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಾವೆಲ್ಲ ಡೈಲಿ ಗೂಗಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಅಮೆಝಾನ್ ಈ ಥರ ಎಲ್ಲ ವೆಬ್ಸೈಟ್ಸ್ಗಳನ್ನ ನಾವು ಡೈಲಿ ಯೂಸ್ ಮಾಡ್ತಾನೆ ಇರ್ತೀವಿ ಅಲ್ವಾ? ಎಸ್, ಈ ವೆಬ್ಸೈಟ್ಸ್ಗಳನ್ನ ನಾವು ನಾರ್ಮಲ್ ಕ್ರೋಮ್, ಬ್ರೇವ್ ಬ್ರೌಸರ್ ಇದರಲ್ಲಿ ಓಪನ್ ಮಾಡ್ಬೋದು. ಸೊ ಯಾವುದೆಲ್ಲ ವೆಬ್ಸೈಟ್ಸ್ಗಳನ್ನ ನಾವು ನಾರ್ಮಲ್ ಬ್ರೌಸರಲ್ಲಿ ಓಪನ್ ಮಾಡ್ಬೋದೋ ಅದನ್ನ ನಾವು ಸರ್ಫೇಸ್ ವೆಬ್ ಅಂತ ಕರಿತೀವಿ. ಸರ್ಫೇಸ್ ವೆಬ್ ಬಂದು ಇಂಟರ್ನೆಟ್ನ ಒಂದು ಸಣ್ಣ ಪಾರ್ಟ್. ನಾವು ಸರ್ಚ್ ಮಾಡೋ ಗೂಗಲ್ ರಿಸಲ್ಟ್ ಆಗಿರ್ಬೋದು, ನ್ಯೂಸ್ ಪೇಪರ್ ರಿಸಲ್ಟ್ಸ್ ಆಗಿರ್ಬೋದು, ಇಲ್ಲ ಯಾವ್ದಾರ ಅಮೆಝಾನ್ ರಿಸಲ್ಟ್ ಆಗಿರ್ಬೋದು, ಇದೆಲ್ಲ ಬರೋದು ಸರ್ಫೇಸ್ ವೆಬ್ನಲ್ಲಿ. ಇಂಡಿಯಾದಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡೋರ್ವರೆಗೂ ಇಂಟರ್ನೆಟ್ನ ಯೂಸ್ ಮಾಡ್ತಾರೆ. ಆದರೆ ನಿಮ್ಗೆ ಗೊತ್ತಾ, ನಾವು ಯೂಸ್ ಮಾಡ್ತಿರೋ ಇಂಟರ್ನೆಟ್ಟಲ್ಲಿ ಸರ್ಫೇಸ್ ವೆಬ್ ಜಸ್ಟ್ 4 to 5% ಅಷ್ಟೇ ಇರೋದು. ಹೌದು, ಈ 4% ವೆಬ್ಸೈಟ್ಸ್ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಆಕ್ಸೆಸ್ ಮಾಡ್ಬೋದು. ಇದನ್ನು ನಾವು ವಿಸಿಬಲ್ ವೆಬ್ ಅಂತ ಕರಿತೀವಿ. ಆದರೆ ಫುಲ್ ಇಂಟರ್ನೆಟ್ಟಲ್ಲಿ 95% ವೆಬ್ ನಮಗೆ ಸಿಗಲ್ಲ. ಇದನ್ನು ನಾವು ಡೀಪ್ ವೆಬ್ ಅಂತ ಕರಿತೀವಿ. ಹಾಗಿದ್ರೆ ಯೋಚನೆ ಮಾಡಿ, ಈ 95% ವೆಬ್ಬಲ್ಲಿ ಏನೇನಿರ್ಬೋದು ಅಂತ. ಎಸ್, ಡೀಪ್ ವೆಬ್ನಲ್ಲಿ ನಮ್ಮ ಜಿಮೇಲ್ ಅಕೌಂಟ್ ಡೀಟೇಲ್ಸ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಮೆಡಿಕಲ್ ರೆಕಾರ್ಡ್ಸ್, ಮಿಲಿಟರಿ ರೆಕಾರ್ಡ್ಸ್, ಈ ಎಲ್ಲ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಈ ವೆಬ್ಸೈಟ್ಸ್ನ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಓಪನ್ ಮಾಡೋಕ್ಕಾಗಲ್ಲ. ನಿಮ್ಮ ಲಾಗಿನ್ ಇದ್ರೆ ಮಾತ್ರ ಆಕ್ಸೆಸ್ ಆಗುತ್ತೆ. ಸೊ ಡೀಪ್ ವೆಬ್ ಇಸ್ ಲೀಗಲ್ ಬಟ್ ಹಿಡನ್, ಅದಕ್ಕೆ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಸೊ ಇಲ್ಲಿವರೆಗೂ ನಾವು ಸರ್ಫೇಸ್ ವೆಬ್ ಮತ್ತೆ ಡೀಪ್ ವೆಬ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಡಾರ್ಕ್ ವೆಬ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಡೀಪ್ ವೆಬ್ನ ಕೆಳಗಡೆ ಇರೋದೇ ಡಾರ್ಕ್ ವೆಬ್. ಡಾರ್ಕ್ ವೆಬ್ನ ಆಕ್ಸೆಸ್ ಮಾಡೋಕ್ಕೆ ನಮ್ಮ ಹತ್ರ ಟಾರ್ ಬ್ರೌಸರ್ ಇರಬೇಕು. ಟಾರ್ ಬ್ರೌಸರ್ ಬಂದು ಒಂದು ಸ್ಪೆಷಲ್ ಬ್ರೌಸರ್. ಇದರಲ್ಲಿ ನಾವು ಅನಾನಿಮಸ್ ಆಗಿ ಇರ್ಬೋದು. ಅನಾನಿಮಸ್ ಅಂದರೆ ನಮ್ಮ ಐಡೆಂಟಿಟಿ ಹೈಡ್ ಆಗಿರುತ್ತೆ. ಡಾರ್ಕ್ ವೆಬ್ನಲ್ಲಿ ಇಲ್ಲೀಗಲ್ ಆಕ್ಟಿವಿಟೀಸ್ ಲೈಕ್ ಫೇಕ್ ಐ ಡಿ ಕಾರ್ಡ್ ಕ್ರಿಯೇಟ್ ಮಾಡೋದು, ಡ್ರಗ್ ಸೇಲ್ ಮಾಡೋದು, ವೆಪನ್ಸ್ ಬೈ ಮಾಡೋದು, ಹಾಗೆ ಹ್ಯಾಕರ್ನ ಐ ಮಾಡೋದು, ಇಲ್ಲ ಒಬ್ಬ ಹಿಟ್ಮ್ಯಾನ್ನ ಹೈಯರ್ ಮಾಡೋದು, ಈ ಥರ ಎಲ್ಲ ಇಲ್ಲೀಗಲ್ ಆಕ್ಟಿವಿಟೀಸ್ ಜಾಸ್ತಿ ನಡೆಯುತ್ತೆ. ಎಸ್, $50ಗೆ ಒಬ್ಬ ಹ್ಯಾಕರ್ ನಿಮ್ಮ ಇನ್ಸ್ಟಾ, ಫೇಸ್ಬುಕ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಹ್ಯಾಕ್ ಮಾಡಿ ವೆಬ್ಬಲ್ಲಿ ಸೇಲ್ ಮಾಡ್ತಾರೆ. ಡಾರ್ಕ್ ವೆಬ್ಬಲ್ಲಿ ಮನಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಬಿಟ್ಕಾಯಿನ್ ಮೂಲಕ ನಡೆಯುತ್ತೆ. ಯಾಕಂದರೆ ಬಿಟ್ಕಾಯಿನ್ನ ಟ್ರೇಸ್ ಮಾಡೋದು ತುಂಬ ಕಷ್ಟ. ಡಾರ್ಕ್ ವೆಬ್ಬಲ್ಲಿ ಇಲ್ಲೀಗಲ್ ಆಕ್ಟಿವಿಟೀಸ್ ತುಂಬ ಜಾಸ್ತಿನೇ ನಡೆಯುತ್ತೆ. ಆದರೆ ಎಲ್ಲ ಆಕ್ಟಿವಿಟೀಸ್ ಇಲ್ಲೀಗಲ್ ಅಲ್ಲ. ಆಕ್ಟಿವಿಸ್ಟ್, ಜರ್ನಲಿಸ್ಟ್, ಸ್ಪೈಸ್ ಅವರೆಲ್ಲ ಸೇಫ್ ಕಮ್ಯುನಿಕೇಷನ್ ಮಾಡೋಕ್ಕೋಸ್ಕರ ಡಾರ್ಕ್ ವೆಬ್ನ ಯೂಸ್ ಮಾಡ್ತಾರೆ. ತುಂಬ ಜನ ಡಾರ್ಕ್ ವೆಬ್ನ ಇಲ್ಲೀಗಲ್ ಅಂತ ಭಯ ಪಡ್ತಾರೆ. ಆದರೆ ಡಾರ್ಕ್ ವೆಬ್ ಬಂದು ಒಂದು ಸೆಕ್ಯೂರ್ ಕಮ್ಯುನಿಕೇಷನ್ ಮಾಡೋ ವೇ ಅಷ್ಟೇ. ಎಕ್ಸಾಂಪಲ್ಗೆ ವಿಸಿಲ್ ಬ್ಲೋವರ್ಸ್ ಕೂಡ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ಡಾರ್ಕ್ ವೆಬ್ ಹೆಲ್ಪ್ ತಗೊತಾರೆ. ಆ್ಯಕ್ಚುಲ್ ಆಗಿ ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇಮೇಲ್ ಇದನ್ನೆಲ್ಲ ಲಾಗಿನ್ ಆದಾಗ ನಮ್ಮ ಡಾಟಾ ಡೀಪ್ ವೆಬ್ಬಲ್ಲಿ ಸ್ಟೋರ್ ಆಗುತ್ತೆ. ನಮ್ಮ ಡಾಟಾ ಡಾರ್ಕ್ ವೆಬ್ಗೆ ಹೋಗಬಾರ್ದು ಅಂದರೆ ಸ್ಟ್ರಾಂಗ್ ಸೈಬರ್ ಸೆಕ್ಯೂರಿಟಿ ಮೆಷರ್ಸ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ಇಂಟರ್ನೆಟ್ 3 ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ: ಸರ್ಫೇಸ್ ವೆಬ್, ಡೀಪ್ ವೆಬ್ ಆ್ಯಂಡ್ ಡಾರ್ಕ್ ವೆಬ್. ಸರ್ಫೇಸ್ ವೆಬ್ ನಾವು ಡೈಲಿ ಯೂಸ್ ಮಾಡೋದು. ಡೀಪ್ ವೆಬ್ ಇಸ್ ಲೀಗಲ್ ಬಟ್ ಹಿಡನ್. ಡಾರ್ಕ್ ವೆಬ್ ಅದು ತುಂಬ ಮಿಸ್ಟೀರಿಯಸ್, ಹಾಗೆ ತುಂಬ ರಿಸ್ಕಿ ಕೂಡ ವಿಸಿಟ್ ಮಾಡೋದು. ಹಾಗೆ ಡಾರ್ಕ್ ವೆಬ್ನ ವಿಸಿಟ್ ಮಾಡಬೇಕು ಅಂದರೆ ಸೇಫ್ಟಿ ಮತ್ತು ಮೆಷರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇ ಥರ ಡಾರ್ಕ್ ವೆಬ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ನಮ್ಮ ಪಾರ್ಟ್ 2 ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. Stay safe online. See you in the next video.